ಮುರಿದ ಕನಸುಗಳ ಬೀಳುವ ಕಣ್ಣೀರು ನಿಮಗೆ ಬಲವಾದ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ. ಕಲ್ಪನೆಗಳಿಂದ ತುಂಬಿದ ಮನಸ್ಸನ್ನು ಹೊಂದಿರುವುದಕ್ಕಿಂತ ವಾಸ್ತವವನ್ನು ಎದುರಿಸುವುದು ಉತ್ತಮ. ಶ್ರೇಷ್ಠರಿಗಾಗಿ ಹೋಗುವ ಒಳ್ಳೆಯದನ್ನು ಬಿಟ್ಟುಕೊಡಲು ಹಿಂಜರಿಯದಿರಿ. ಜೀವನದ ಅನೇಕ ವೈಫಲ್ಯಗಳು ಅವರು ಬಿಟ್ಟುಕೊಟ್ಟಾಗ ಯಶಸ್ಸಿಗೆ ಎಷ್ಟು ಹತ್ತಿರದಲ್ಲಿದ್ದಾರೆ ಎಂಬುದನ್ನು ಅರಿತುಕೊಳ್ಳದವರು. ಸುಳ್ಳು ಆ ಕ್ಷಣದ ಸಮಸ್ಯೆಗಳಿಂದ ಜಾರಿಕೊಳ್ಳಲು ಸಹಕರಿಸಬಹುದು, ಆದರೆ ಅದು ಬಿಡಿಸಲಾಗದ ಕಷ್ಟಗಳನ್ನು ಸೃಷ್ಟಿಸುತ್ತಾ ಹೋಗುತ್ತದೆ. ಶ್ರೇಷ್ಠತೆ ಎಂದಿಗೂ ಹಣದಿಂದ ಬರುವುದಿಲ್ಲ. ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ವಿಫಲವಾದರೆ ನಿನ್ನೆಗಿಂತ ಉತ್ತಮವಾದ ಯೋಜನೆಯನ್ನು ಮಾಡಲು ಪ್ರಯತ್ನಿಸಿ. ಜೀವನವೆಂದರೆ ಕೇವಲ ತಿನ್ನುವುದು ಮತ್ತು ಮಲಗುವುದು ಅಲ್ಲ. ಜೀವನವು ಮುಂದೆ ಸಾಗುವ ಉತ್ಸಾಹದ ಹೆಸರು. ಬದುಕಲ್ಲಿ ನಾವು ಏನು ಬೇಕಂತ ಬಯಸ್ತೀವೋ ಅದು ಎಂದೂ ಸಿಗದು. ನಾವು ನಮ್ಮವರಿಗೆ ಎಷ್ಟು ಪ್ರೀತಿ ತೋರಿಸಿದರೂ ಅದು ವ್ಯರ್ಥ ಆಗುತ್ತೆ. ಇದೇ ಜೀವನ. ನಾನು ಮಾಡಬಹುದು ಎಂಬುದು ಪ್ರಶ್ನೆ. ನಾನು ಏನು ಮಾಡಬಹುದು ಎಂಬುದನ್ನು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ನಾವೆಲ್ಲರೂ ಈ ಜೀವನದ ದೋಣಿಯ ಪ್ರಯಾಣಿಕರು. ಅಲ್ಲಿ ಜೀವನವು ಹೇಳುತ್ತದೆ, ಎಲ್ಲರೂ ಇಳಿಯಬೇಕು. ಯಾವುದೇ ಸಂಬಂಧದಲ್ಲಿ ನಿಜವಾದ ಪ್ರೀತಿ ಇದ್ದರೆ ಮಾತ್ರ ನೀವು ದೂರವಿದ್ದರೂ ಅದು ನಿಮ್ಮನ್ನು ಹುಡುಕಿ ಬರುತ್ತದೆ. ನನ್ನ ಕರ್ಮವೇ ನನ್ನ ಹಣೆಬರ ಎಂದು ನಂಬುತ್ತಾರೆ. ಕೆಲಸಗಾರ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಜೀವನದಲ್ಲಿ ಯಾರು ಯಾವಾಗ ಯಾಕೆ ಸಿಗ್ತಾರೆ ಅಂತ ಹೇಳೋಕೆ ಆಗಲ್ಲ. ಸಿಕ್ಕಿದವರು ಯಾಕೆ ಯಾವಾಗ ಬಿಟ್ಟು ಹೋಗುತ್ತಾರೆ ಅಂತ ಗೊತ್ತೇ ಆಗಲ್ಲ. ಪ್ರೇರಣೆ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಅದು ನೊಂದವರ ಜೀವನವನ್ನು ಬದಲಾಯಿಸಬಹುದು. ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳಬೇಕು. ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ಉಳಿಸಿಕೊಳ್ಳಬೇಕು. ತಡವಾಗಿ ಆದರೂ ಸರಿ ನಮ್ಮವರಂತೆ ನಟಿಸುವವರ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಬಂದೇ ಬರುತ್ತದೆ. ಗಳಿಸಬೇಕು ಅಂತ ಇದ್ದರೆ ಮಾನವೀಯತೆ, ಪ್ರಾಮಾಣಿಕತೆ, ಗೆಳೆತನ, ಪ್ರೀತಿ, ವಿಶ್ವಾಸ ಗಳಿಸಿ. ಹಣ, ಆಸ್ತಿ, ಅಂತಸ್ತು ಯಾರು ಬೇಕಾದರೂ ಗಳಿಸಬಹುದು. ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಅದಕ್ಕೆ ಚಿಂತೆ ಮಾಡುವ ಅಗತ್ಯವಿಲ್ಲ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಆಗಿದೆ, ಆಗುತ್ತಿರುವುದೆಲ್ಲ ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಆಗುತ್ತದೆಯೋ ಹಾಗೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಸಿಗುವ ಖುಷಿಯಲ್ಲಿ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂದು ವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ. ಯಾರು ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತರಾಗುವುದಿಲ್ಲವೋ ಹಾಗೂ ಎರಡರಲ್ಲೂ ಸಮಭಾವನಾಗಿರುವನೋ ಅಂಥ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುವನು. ನೀವು ನೀವಾಗೇ ಇರಿ. ನಿಮ್ಮನ್ನು ನಿಜವಾಗಿ ಇಷ್ಟಪಡುವವರು ನೀವು ಹೇಗಿದ್ದರೂ ನಿಮ್ಮನ್ನು ಇಷ್ಟಪಡುತ್ತಾರೆ. ಜನ್ಮ ಪಡೆದವರಿಗೆ ಮೃತ್ಯು ಹೇಗೆ ನಿಶ್ಚಿತವೋ ಹಾಗೆ ಮೃತ್ಯು ಹೊಂದಿದವನು ಜನ್ಮ ಪಡೆಯುವುದು ನಿಶ್ಚಿತ. ಅದಕ್ಕಾಗಿ ಶೋಕಿಸಬೇಡ. ನಿಂದನೆಗೆ ಹೆದರಿ ಎಂದಿಗೂ ನಿನ್ನ ಗುರಿಯನ್ನು ಬಿಡಬೇಡಿ. ಏಕೆಂದರೆ ನೀವು ಗುರಿ ಮುಟ್ಟಿದ ನಂತರ ನಿಂದಿಸುವವರು ಅಭಿಪ್ರಾಯ ಬದಲಾಗುತ್ತದೆ.